ಎಲ್ಲ ಮಕ್ಕಳಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶ್ರೀಕೃಷ್ಣನ ಕಾಳಿಂಗ ಮರ್ದನ ಹಾಗೂ ಅನೇಕ ಲೀಲೆಗಳ ಕುರಿತಾದ ವಿಡಿಯೋವನ್ನು ನೋಡೋಣ. ಶ್ರೀಕೃಷ್ಣನ ಜನನದ ಕುರಿತಾದ ವಿಡಿಯೋ ಶ್ರೀಕೃಷ್ಣ ಹಾಗೂ ಶ್ರೀಕೃಷ್ಣನ ಲೀಲೆಯ ಕುರಿತಾದ ವಿಡಿಯೋ ಕೃಷ್ಣ ಲೀಲೆ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಬನ್ನಿ ಮಕ್ಕಳೇ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಎನ್ನುವ ದೈತ್ಯ ಸರ್ಪ ವಾಸವಾಗಿತ್ತು. ತನ್ನ ಸೊಕ್ಕಿನಿಂದ ಕಾಳಿಂಗ ಸರ್ಪವು ಯಮುನಾ ನದಿಯ ಸಂಪೂರ್ಣ ನೀರನ್ನು ವಿಷಪೂರಿತವನ್ನಾಗಿಸಿ ನದಿಯ ಸಮೀಪವಿರುವಂತಹ ಸ್ಥಳೀಯರು ಪ್ರಾಣಿ ಪಕ್ಷಿಗಳನ್ನು ಸಾಯುವಂತೆ ಮಾಡ್ತಿತ್ತು. ಇದನ್ನು ತಿಳಿದ ಶ್ರೀಕೃಷ್ಣ ನದಿಯ ದಡದಲ್ಲಿ ಚೆಂಡು ಆಡುವ ನೆಪದಿಂದ ಯಮುನಾ ನದಿಗೆ ಹೋಗ್ತಾನೆ. ಆಟ ಆಡುವಾಗ ಚೆಂಡು ನದಿಯ ನೀರಿಗೆ ಬೀಳುವಂತೆ ಮಾಡಿ ಕಾಳಿಂಗ ಸರ್ಪದೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಕೃಷ್ಣನ ಶಕ್ತಿಯಿಂದ ಕಾಳಿಂಗ ಸರ್ಪವು ಸೋಲನ್ನು ಅನುಭವಿಸುತ್ತೆ. ತಾನು ಮಾಡಿದ ತಪ್ಪಿಗೆ ಶ್ರೀಕೃಷ್ಣನೊಟ್ಟಿಗೆ ಕ್ಷಮೆಯನ್ನು ಕೂಡ ಯಾಚಿಸುತ್ತೆ. ಅದರ ಸೊಕ್ಕು ಕರಗುತ್ತೆ. ಇದು ಶ್ರೀಕೃಷ್ಣನ ಕಾಳಿಂಗ ಮರ್ದನದ ಕತೆ. ಅಂದಿನಿಂದ ಯಮುನಾ ನದಿಯು ವಿಷಮುಕ್ತವಾಗುತ್ತೆ. ಎಲ್ಲರೂ ಕೂಡ ಶ್ರೀಕೃಷ್ಣನ ಲೀಲೆಯನ್ನು ಕೊಂಡಾಡ್ತಾರೆ. ಇನ್ನೊಂದು ಕೃಷ್ಣ ಮಾಡಿದ ಸಂಹಾರ ಅದು ಅರಿಶ್ವಾಸುರ ಸಂಹಾರ. ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡ ಗೂಳಿಯೊಂದು ವೃಂದಾವನಕ್ಕೆ ನುಗ್ಗಿ ಅಲ್ಲಿನ ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತದೆ. ತಮ್ಮ ಗುಡಿಸಲಿನಿಂದ ಮನಬಂದಂತೆ ಓಡಲು ಪ್ರಾರಂಭಿಸ್ತಾರೆ ಗ್ರಾಮಸ್ಥರು. ತಮ್ಮ ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನು ಕರೀತಾರೆ. ಶ್ರೀಕೃಷ್ಣನಿಗೆ ಆ ಗೂಳಿಯನ್ನು ನೋಡ್ತಿದ್ದಂತೆ ಇದು ಗೂಳಿಯಲ್ಲ, ಅರಿಶ್ವಾಸುರ ಎಂಬುದು ತಿಳಿತದೆ. ಕೃಷ್ಣನು ಗೂಳಿಯ 2 ಕೊಂಬುಗಳನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಕೆಡವುತ್ತಾನೆ. ನಂತರ ಗೂಳಿಯ ರೂಪದಲ್ಲಿದ್ದ ಅರಿಶ್ವಾಸುರನು ತನ್ನ ನೈಜ ರೂಪವನ್ನು ಪಡೆದು ಕೃಷ್ಣನ ಬಳಿ ಕ್ಷಮೆಯನ್ನು ಯಾಚಿಸ್ತಾನೆ. ಅರಿಶ್ವಾಸುರ ಭಗವಾನ್ ಬೃಹಸ್ಪತಿಯ ಶಿಷ್ಯನಾಗಿರ್ತಾನೆ. ಗುರುವಿಗೆ ಅಗೌರವ ತೋರಿದನೆಂದು ಬೃಹಸ್ಪತಿ ಅವನಿಗೆ ಗೂಳಿಯಾಗುವಂತೆ ಶಾಪ ಕೊಟ್ಟಿರ್ತಾನೆ. ಭಗವಾನ್ ಕೃಷ್ಣನು ಅರಿಶ್ವಾಸುರ ಎನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ನಾರದ ಮುನಿಗಳು ಒಮ್ಮೆ ಕಂಸನಿದ್ದಲ್ಲಿಗೆ ಬರ್ತಾರೆ. ಅವರು ದೇವಕಿಯ 8ನೇ ಮಗನ ಉಳಿವಿನ ಕುರಿತು ಸೂಚನೆಯನ್ನು ನೀಡ್ತಾರೆ. ಇದರಿಂದ ಕಂಸನು ಕೋಪಗೊಂಡು ಕೇಶಿ ಎನ್ನುವಂತಹ ರಾಕ್ಷಸನನ್ನು ಕರೆದು ದೇವಕಿಯ 8ನೇ ಮಗನನ್ನು ಹುಡುಕಿ ಹತ್ಯೆಗೈಯುವಂತೆ ಹೇಳ್ತಾನೆ. ಕೇಶಿ ರಾಕ್ಷಸನು ದೈತ್ಯ ರೂಪದ ಕುದುರೆಯಾಗಿ ಕೃಷ್ಣನನ್ನು ಸಂಹಾರ ಮಾಡಲು ಬರ್ತಾನೆ. ಆದರೆ ಕೃಷ್ಣನೇ ಆತನನ್ನು ಸಂಹಾರ ಮಾಡ್ತಾನೆ. ಅಲ್ಲಿಗೆ ದುಷ್ಟ ರಾಕ್ಷಸನಾದ ಕೇಶಿ ಕೂಡ ಕೃಷ್ಣನಿಂದ ಮೃತನಾಗ್ತಾನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷ್ಣನ ಕೇಶಿ ವಧೆ, ಕೃಷ್ಣನಿಂದಾದ ಅರಿಶ್ವಾಸುರ ವಧೆ ಹಾಗೂ ಕೃಷ್ಣನ ಕಾಳಿಂಗ ಮರ್ದನದ ಕಥೆಯನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ಇನ್ನೂ ಕೂಡ ಅನೇಕ ಕೃಷ್ಣನ ಲೀಲೆಗಳ ಕುರಿತಾದ ವಿಡಿಯೋ ಬರಲಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.